Hello everyone, greetings of the day and welcome to Spardha Lines. Today we are going to look into some of the model questions related to the topic tenses. ಕಾಲಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಡೆಲ್ ಕ್ವೆಶ್ಚನ್ಗಳನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಈಗ ಗ್ರಾಮರ್ನಲ್ಲಿ ಟೆನ್ಸಸ್ ಎಲ್ಲಿ ಬರುತ್ತೆ ಅಂದ್ರೆ ಒಂದು ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದದ ಮೇಲೆ ಆ ಟೆನ್ಸಸ್ ಡಿಪೆಂಡ್ ಆಗಿರುತ್ತೆ. ಭೂತಕಾಲ, ವರ್ತಮಾನ ಕಾಲ ಅಥವಾ ಭವಿಷ್ಯತ್ ಕಾಲ ಅಥವಾ ಟೆನ್ಸಸ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ ವರ್ಬ್ ಇನ್ ದ ಸೆಂಟೆನ್ಸ್. ಈಗ ಕನ್ನಡದಲ್ಲಿ ವಾಕ್ಯಗಳನ್ನು ತೆಗೆದುಕೊಂಡಾಗ ನಾನು ಊಟ ಮಾಡಿದೆ ಅಥವಾ ನಾನು ಊಟ ಮಾಡ್ತಾ ಇದ್ದೇನೆ, ನಾನು ಊಟ ಮಾಡುವೆ, ಈ ಎಲ್ಲಾ ವಿಷಯಗಳಲ್ಲೂ ನಾನು ಮತ್ತು ಊಟ ಅದೇ ರೀತಿಯಲ್ಲಿ ಉಳಿಯುತ್ತೆ. ಮಾಡಿದೆ, ಮಾಡ್ತಾ ಇದ್ದೇನೆ, ಮಾಡುವೆ ಅನ್ನೋ ಶಬ್ದಗಳಲ್ಲಿ ಒಂದು ಶಬ್ದ ಮಾತ್ರ ಪರಿವರ್ತನೆಗೊಳ್ತಾ ಹೋಗತ್ತೆ. ಟೆನ್ಸಸ್ ಅಥವಾ ಕಾಲಕ್ಕೆ ಅನುಗುಣವಾಗಿ ಆ ಕ್ರಿಯಾಪದ ತನ್ನ ರೂಪವನ್ನ ಬದಲಿಸ್ಕೊಳ್ತಾ ಹೋಗತ್ತೆ ಕನ್ನಡದಲ್ಲಿ. ಆದ್ರೆ ಇಂಗ್ಲಿಷಿನಲ್ಲಿ the main verb what we use, it does not always change its form. ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಯಾವ್ದನ್ನ ಕರಿತೇವೆ ಅದು ಪ್ರತಿ ಬಾರಿಯೂ ಅದು ಬದಲಾವಣೆಗೊಳ್ಳಲ್ಲ. ಓನ್ಲಿ ಇನ್ ದ ಸಿಂಪಲ್ ಟೆನ್ಸಸ್ ಇಟ್ ಚೇಂಜಸ್. ಫಾರ್ ಎಕ್ಸಾಂಪಲ್, ಐ ಈಟ್ ಲಂಚ್, ಐ ಏಟ್ ಲಂಚ್. ನಾನು ಊಟ ಮಾಡ್ತೇನೆ, ಲಂಚ್ ಅಥವಾ ಊಟವನ್ನ ತಿಂತೇನೆ, ಅಥವಾ ಏಟ್ ಅಂದ್ರೆ ತಿಂದೆ. ಈ ಸಂದರ್ಭಗಳಲ್ಲಿ ಸಿಂಪಲ್ ಟೆನ್ಸ್ಗಳಲ್ಲಿ ಮಾತ್ರ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ಗಳಲ್ಲಿ ಮಾತ್ರ ದ ಮೇನ್ ವರ್ಬ್, ಮುಖ್ಯವಾದ ಕ್ರಿಯಾಪದ ತನ್ನ ರೂಪವನ್ನ ಬದಲಿಸಿಕೊಳ್ಳುತ್ತೆ. ಬಟ್ ಇನ್ ಆಲ್ ಅದರ್ ಕೇಸಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿ ಬೇಸಿಕಲಿ ಫೈಂಡ್ ಟೂ ವರ್ಡ್ಸ್ ಇನ್ ಅ ಟೆನ್ಸ್. ಅಥವಾ ಒಂದು ಕ್ರಿಯಾಪದ ವರ್ಬ್ ಅಂತ ತೆಗೆದುಕೊಳ್ಬೇಕಿದ್ರೆ ಒಂದಕ್ಕಿಂತ ಹೆಚ್ಚಿನ ಶಬ್ದಗಳನ್ನ ನಾವಲ್ಲಿ ಕಾಣಬಹುದು. ಫಾರ್ ಎಕ್ಸಾಂಪಲ್, ಐ ಆಮ್ ಈಟಿಂಗ್ ಆನ್ ಆಪಲ್. ನಾನು ಒಂದು ಸೇಬು ಹಣ್ಣನ್ನ ತಿನ್ನುತ್ತಾ ಇದ್ದೇನೆ ಅಂತ ತೋರಿಸ್ಬೇಕಿದ್ರೆ ಈಟಿಂಗ್ ಅನ್ನುವ ಶಬ್ದ ಮೇನ್ ವರ್ಬ್ ಅನ್ನ ತೋರಿಸುತ್ತೆ, ಆಕ್ಷನ್ ಅನ್ನ ತೋರಿಸುತ್ತೆ. ಏನು ಮಾಡುವ ಕ್ರಿಯೆ ಅದು ತಿನ್ನುವ ಕ್ರಿಯೆಯನ್ನ ತೋರಿಸುತ್ತೆ. ಬಟ್ ಐ ಆಮ್ ಈಟಿಂಗ್ ಅನ್ನೋದು, ಆ ಆಮ್ ಅನ್ನೋ ಶಬ್ದ ಟೆನ್ಸ್ ಅಥವಾ ಕಾಲವನ್ನ ಡಿಸೈಡ್ ಮಾಡುತ್ತೆ. So for example, if I say I am eating an apple, that is a present tense. If I say I was eating an apple, that becomes a past tense. Or if I say I will be eating an apple, that will be future tense. So in all these cases, I and eating an apple remains the same. ನಾನು ಮತ್ತು ಈಟಿಂಗ್ ಆನ್ ಆಪಲ್ ಅನ್ನೋದು ಅದೇ ಉಳಿದು ಹೋಗುತ್ತೆ. ಯಾವ್ದು ಬದಲಾಗ್ತಾ ಹೋಗುತ್ತೆ ಟೆನ್ಸಿಗೆ ಅನುಗುಣವಾಗಿ ಅಥವಾ ಕಾಲಕ್ಕೆ ಅನುಗುಣವಾಗಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಅಂತ ಇದನ್ನ ಕರಿತೇವೆ. Now keeping these things in mind, let us look into some of the model questions. ಇದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಮಾಡೆಲ್ ಕ್ವೆಶ್ಚನ್ ಗಳನ್ನ ನೋಡೋಣ. They have given several fill in the blanks here, and in the brackets we can find the base verb to be used. ಮೂಲ ಕ್ರಿಯಾಪದ ಯಾವುದನ್ನ ಉಪಯೋಗಿಸಬೇಕು ಅನ್ನೋದನ್ನ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ. ಇನ್ನು ವಾಕ್ಯದ ಅರ್ಥಕ್ಕನುಗುಣವಾಗಿ ನಾವು ಕಾಲವನ್ನ ಅಥವಾ ಟೆನ್ಸಸ್ ಅನ್ನ ಡಿಸೈಡ್ ಮಾಡಬೇಕಾಗತ್ತೆ. The very first sentence is Leela dash a new bag for me yesterday. ಲೀಲಾ ನನಗೆ ನಿನ್ನೆ ಒಂದು ಹೊಸ ಬ್ಯಾಗ್ ಅನ್ನ ತಂದುಕೊಟ್ಲು ಅಥವಾ ಚೀಲವನ್ನ ತಂದುಕೊಟ್ಲು. ಇಲ್ಲಿ ಎಸ್ಟರ್ಡೇ ಅನ್ನೋ ಶಬ್ದವನ್ನ ಉಪಯೋಗಿಸಿದ್ದಾರೆ. ನಿನ್ನೆ ಅಂದ್ರೆ ಈಗಾಗಲೇ ನಮ್ಗೆ ತಿಳಿದಿರೋ ಹಾಗೆ ವಾಕ್ಯಕ್ಕೆ ಅನುಗುಣವಾಗಿ ಇದು ಭೂತಕಾಲದಲ್ಲಿ ಇರಬೇಕು. ಇಟ್ ಹ್ಯಾಸ್ ಟು ಬಿ ಇನ್ ದ ಪಾಸ್ಟ್ ಟೆನ್ಸ್. ಸೊ ದ ವೆರಿ ಫಸ್ಟ್ ಆಪ್ಷನ್ ಈಸ್ ಬ್ರಿಂಗಿಂಗ್ ಅ ಬ್ಯಾಗ್, ಅಂದ್ರೆ ಒಂದು ಬ್ಯಾಗ್ ಅನ್ನ ತರ್ತಾ ಇದ್ದಾಳೆ, ಅದು ವರ್ತಮಾನ ಕಾಲ. ಸೊ ಇಟ್ ಈಸ್ ರಾಂಗ್ ಆಪ್ಷನ್. Now the next one, has bringed ಅಂತ ಕೊಟ್ಟಿದ್ದಾರೆ. Bring past tense is always brought, not bringed. So there is no such word called bringed. This also is a wrong option. Now we are left with two past tense forms. One is brought, simple past tense, and the other one is had brought. It is a past participle form. Now among the two options, when do we use had brought? ಹ್ಯಾಡ್ ಬ್ರಾಟ್ ಅನ್ನೋದನ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ನಾವು ಯಾವಾಗ ಉಪಯೋಗಿಸ್ತೇವೆ ಅಂದ್ರೆ ಈಗಾಗಲೇ ವಾಕ್ಯದಲ್ಲಿ ಎರಡು ಕ್ರಿಯೆಗಳು ಇದ್ದು ಆ ಎರಡೂ ಕ್ರಿಯೆ ಕೂಡ ಪಾಸ್ಟ್ ಟೆನ್ಸ್ ನಲ್ಲಿದ್ದು ಭೂತಕಾಲದಲ್ಲಿದ್ದು ಆ ಎರಡು ಕ್ರಿಯೆಗಳಲ್ಲಿ ಯಾವುದು ಮೊದಲು ನಡೆದಿದೆ ಯಾವುದು ಆನಂತರ ನಡೆದಿದೆ ಅನ್ನೋದನ್ನ ತೋರಿಸೋದಕ್ಕೆ ನಾವು ಮೊದಲು ನಡೆದ ಕ್ರಿಯೆಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನು ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ವೆನ್ ಐ ರೀಚ್ ದ ಬಸ್ ಸ್ಟಾಪ್, ದ ಬಸ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ನಾನು ಬಸ್ ಸ್ಟಾಪ್ ತಲುಪಿದಾಗ ಬಸ್ ಅದಾಗ್ಲೇ ಹೋಗಿ ಆಗಿತ್ತು. ಈಗ ಎರಡು ಪಾಸ್ಟ್ ಕ್ರಿಯೆಗಳಿದೆ. ನಾನು ಬಸ್ ಸ್ಟಾಪ್ ಅನ್ನ ತಲುಪುವುದು ಒಂದು ಕ್ರಿಯೆ, ಈಗಾಗಲೇ ನಡೆದು ಹೋಗಿರುವ ಕ್ರಿಯೆ. ಬಸ್ ಹ್ಯಾಸ್ ಆಲ್ರೆಡಿ ಲೆಫ್ಟ್, ಬಸ್ ಆಗಾಗ್ಲೇ ಹೊರಟು ಹೋಗಿ ಆಗಿತ್ತು ಅನ್ನೋದು ಎರಡನೇ ಕ್ರಿಯೆ. ಆ ಎರಡು ಕ್ರಿಯೆಗಳಲ್ಲಿ ಮೊದಲು ನಡೆದಿರೋದು ಯಾವುದು? ಬಸ್ ಅದಾಗ್ಲೇ ಹೊರಟು ಹೋಗಿ ಆಗಿತ್ತು ಅನ್ನೋದು ಮೊದಲು ನಡೆದಂತ ಕ್ರಿಯೆ. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಯೂಸ್ಡ್ ಬಸ್ ಹ್ಯಾಡ್ ಲೆಫ್ಟ್. ವೆನ್ ಐ ರೀಚ್ ದ ಬಸ್ ಸ್ಟಾಪ್, ಬಸ್ ಹ್ಯಾಡ್ ಲೆಫ್ಟ್.
So that is when we use past participle form. But here in this sentence, ಈ ವಾಕ್ಯದಲ್ಲಿ past participle form ನ ಅಗತ್ಯ ಇಲ್ಲ. ಯಾಕಂದ್ರೆ ಒಂದೇ ಕ್ರಿಯೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ಎರಡು ಕ್ರಿಯೆಗಳು ಇಲ್ಲಿಲ್ಲ. So we can always keep it in the simple past tense. Leela brought a new bag for me yesterday. ನನಗೆ ನಿನ್ನೆ ಅವಳು ಒಂದು ಹೊಸ ಬ್ಯಾಗ್ ಅನ್ನ ತಂದುಕೊಟ್ಲು. Now the second question is, she dash living in that house since the last 3 years. ಕಳೆದ 3 ವರ್ಷಗಳಿಂದ ಅವಳು ಆ ಮನೆಯಲ್ಲಿ ವಾಸಿಸುತ್ತಾ ಇದ್ದಾಳೆ ಅನ್ನೋ ಅರ್ಥ. ಇಂಗ್ಲಿಷ್ ನಲ್ಲಿ ಸಿನ್ಸ್ ಅನ್ನೋ ಶಬ್ದವನ್ನ ನಾವು ಯಾವಾಗ ಉಪಯೋಗಿಸ್ತೇವೆ? ಇಟ್ ಈಸ್ ಅ ಪ್ರಿಪೋಸಿಷನ್ ಹಿಯರ್. ಸಿನ್ಸ್ ಅನ್ನೋ ಪ್ರಿಪೋಸಿಷನ್ ಅನ್ನು ನಾವು ಯಾವಾಗ ಉಪಯೋಗಿಸ್ತೇವೆ ಅಂದ್ರೆ, ವಿ ನೋ ದ ಸ್ಟಾರ್ಟಿಂಗ್ ಆಫ್ ಅನ್ ಆಕ್ಷನ್ ಬಟ್ ವಿ ಡು ನಾಟ್ ನೋ ದ ಎಂಡಿಂಗ್. ಯಾವಾಗ ಆ ಕ್ರಿಯೆ ನಡೆಯಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿದೆ, ಯಾವಾಗ ಅದು ಕೊನೆಗೊಂಡಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅದು ಕೊನೆಗೊಂಡಿರಬಹುದು ಅಥವಾ ಕೊನೆಗೊಳ್ಳದೆಯೂ ಇರಬಹುದು, ಇನ್ನೂ ನಡೀತಾ ಇರುವ ಕ್ರಿಯೆ ಆಗಿರಬಹುದು. ಅದರ ಬಗ್ಗೆ ಮಾಹಿತಿ ಇಲ್ಲ, ಪ್ರಾರಂಭವಾದ ಕ್ಷಣ ಮಾತ್ರ ನಮಗೆ ಗೊತ್ತು. ಆ ಸಂದರ್ಭದಲ್ಲಿ ಸಿನ್ಸ್ ಅಂತ ಉಪಯೋಗಿಸ್ತೇವೆ. ನಾವು ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಇಸ್, ಆ ಮನೆಯಲ್ಲಿ ಕಳೆದ 3 ವರ್ಷಗಳಿಂದ ಅವಳು ವಾಸಿಸುತ್ತಾ ಇದ್ದಾಳೆ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ಸೊ ಇಫ್ ವಿ ಸೇ ಶಿ ಈಸ್ ಲಿವಿಂಗ್ ಇನ್ ದ ಹೌಸ್ ಸಿನ್ಸ್ ದ ಲಾಸ್ಟ್ 3 years, ಅವಳು 3 ವರ್ಷಗಳಿಂದ ಆ ಮನೆಯಲ್ಲಿ ವಾಸಿಸ್ತಾಳೆ ಅನ್ನೋ ಅರ್ಥವನ್ನ ಕೊಡತ್ತೆ ಈಸ್ ಅನ್ನ ಚೂಸ್ ಮಾಡಿದ್ರೆ. ಅವಳು 3 ವರ್ಷಗಳಿಂದ ವಾಸ ನಡೆಸುತ್ತಾ ಇದ್ದಾಳೆ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ಸೊ ವಿ ಕೆನಾಟ್ ಸೇ ಶಿ ಈಸ್ ಲಿವಿಂಗ್ ಇನ್ ದ ಹೌಸ್ ಸಿನ್ಸ್ ಲಾಸ್ಟ್ 3 years ಅಂಡ್ ವಿ ಕೆನಾಟ್ ಇವನ್ ಸೇ ಶಿ ವಾಸ್ ಲಿವಿಂಗ್ ಇನ್ ದ ಹೌಸ್. ಅವಳು ಮೊದಲು ವಾಸಿಸ್ತಾ ಇದ್ಲು ಅನ್ನೋ ಅರ್ಥವನ್ನ ಕೊಡತ್ತೆ. ಎಗೇನ್ ಶಿ ಹ್ಯಾಡ್ ಬೀನ್ ಲಿವಿಂಗ್ ಇನ್ ದ ಹೌಸ್ ಅಂದ್ರೆ ಅವಳು ಹಿಂದೆ ವಾಸ ನಡೆಸ್ತಾ ಇದ್ಲು, ಆದ್ರೆ ಈಗ ಆ ವಾಸ ಮುಕ್ತಾಯಗೊಂಡಿದೆ ಅನ್ನೋ ಅರ್ಥವನ್ನ ಅದು ಕೊಡತ್ತೆ. ಆದ್ರೆ ನಮ್ಗೆ ಯಾವಾಗ ಮುಕ್ತಾಯಗೊಂಡಿದೆ ಅಥವಾ ಮುಕ್ತಾಯಗೊಂಡಿದೆಯೋ ಇಲ್ಲೋ ಅನ್ನೋದ್ರ ಮಾಹಿತಿ ಇಲ್ಲ. ಸೊ ವಿ ಹ್ಯಾವ್ ಟು ಯೂಸ್ ದ ವರ್ಬ್ ಶಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ದಟ್ ಹೌಸ್ ಸಿನ್ಸ್ ಲಾಸ್ಟ್ 3 years. ಕಳೆದ 3 ವರ್ಷಗಳ ಹಿಂದೆ ವಾಸ ಪ್ರಾರಂಭ ಆಗಿದೆ, ಅದು ನಡೀತಾ ಇದೆ ಅನ್ನೋ ಅರ್ಥವನ್ನ ಇದು ಕೊಡತ್ತೆ. Now the third question is, students dash a letter of apology to their class teacher. ಮಕ್ಕಳು ಅವರ ಗುರುಗಳಿಗೆ ಕ್ಷಮಾಪಣಾ ಪತ್ರವನ್ನ ಬರೆದ್ರು ಅನ್ನೋ ಅರ್ಥ ಕೊಡ್ಬೇಕಾಗತ್ತೆ. ಇಲ್ಲಿ ಹ್ಯಾವ್ ರೋಟ್ ಅಥವಾ ಹ್ಯಾಸ್ ರೋಟ್ ಅನ್ನೋ ಪದಗಳನ್ನು ಉಪಯೋಗಿಸುವ ಹಾಗಿಲ್ಲ. ಯಾಕಂದ್ರೆ ಹ್ಯಾವ್ ಅಥವಾ ಹ್ಯಾಸ್ ಅನ್ನೋದನ್ನ ನಾವು ಪರ್ಫೆಕ್ಟ್ ಫಾರ್ಮ್ ಅಂತ ಕರಿತೇವೆ. ಪರ್ಫೆಕ್ಟ್ ಫಾರ್ಮಿನ ಜೊತೆಗೆ ಯಾವಾಗ್ಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕು. ವರ್ಬ್ 3 ಅಂತ ಅದನ್ನ ಕರಿತೇವೆ. ವರ್ಬ್ 3 ಅಂದ್ರೆ ರಿಟನ್ ಅನ್ನೋದು ರೈಟ್ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇಸ್ ರಿಟನ್. ಪಾರ್ಟಿಸಿಪಲ್ ಫಾರ್ಮ್ ಅಂದ್ರೆ ವರ್ಬ್ 3, ಅದಕ್ಕೆ ರಿಟನ್ ಅಂತ ಕರಿತೇವೆ. ಈಟ್, ಏಟ್, ಈಟನ್ ಅನ್ನೋದು ಅದು 3ನೇ ವರ್ಬ್. ಅಥವಾ ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಆ ಡ್ರಂಕ್ ಅನ್ನೋದು ವರ್ಬ್ 3 ಅಂತ ಕರಿತೇವೆ. ಸೊ ಸೇಮ್ ವೇ ರೈಟ್, ರೋಟ್ ಅಂಡ್ ಇಟ್ ಹ್ಯಾಸ್ ಟು ಬಿ ರಿಟನ್. ಸೊ ಹ್ಯಾವ್ ಅಥವಾ ಹ್ಯಾಸಿನ ಜೊತೆಗೆ ವಿ ಆಲ್ವೇಸ್ ಹ್ಯಾವ್ ಟು ಸೇ ಐ ಹ್ಯಾವ್ ರಿಟನ್ ಆರ್ ಶಿ ಹ್ಯಾಸ್ ರಿಟನ್. ಸೊ ಹ್ಯಾವ್ ರೋಟ್ ಇಸ್ ಅ ರಾಂಗ್ ಕಾಂಬಿನೇಷನ್. ಸೊ ವಿ ಕ್ಯಾನ್ ನಾಟ್ ಯೂಸ್ these two first options. Now among the next 2 options, ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಆಗಿದೆ, ಬಹುವಚನ ರೂಪ. ಸೊ ಹ್ಯಾಸ್ ಇಸ್ ಅ ಹೆಲ್ಪಿಂಗ್ ವರ್ಬ್ ವಿ ಯೂಸ್ ವೆನ್ ಇಟ್ ಈಸ್ ಅ ಸಿಂಗ್ಯುಲರ್ ಫಾರ್ಮ್. ಏಕವಚನದಲ್ಲಿದ್ದಾಗ ಹ್ಯಾಸ್ ಅಂತ ಉಪಯೋಗಿಸ್ತೇವೆ. ಇಫ್ ಇಟ್ ಇಸ್ ಓನ್ಲಿ 1 ಸ್ಟೂಡೆಂಟ್, then we could have told student has written a letter. ಒಂದೇ ವಿದ್ಯಾರ್ಥಿಯ ಬಗ್ಗೆ ಮಾತಾಡ್ತಾ ಇದ್ರೆ ಆ ವಿದ್ಯಾರ್ಥಿಗೆ ನಾವು she has written ಅಂತ ಬರಿಬಹುದಿತ್ತು. ಬಟ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಇಟ್ ಈಸ್ ಪ್ಲೂರಲ್ ಫಾರ್ಮ್, ಬಹುವಚನ ರೂಪ. That was why the correct option should be students have written a letter of apology. Have ಅನ್ನೋದನ್ನ ಪ್ಲೂರಲ್ ಫಾರ್ಮ್ ಗೆ ಉಪಯೋಗಿಸ್ತೇವೆ. Now the fourth one is, the tourists dash the entire afternoon yesterday. ದ ಟೂರಿಸ್ಟ್ಗಳು ಅಥವಾ ಯಾತ್ರಿಕರು ಹಿಂದಿನ ದಿನದ ನಿನ್ನೆಯ ಸಂಪೂರ್ಣ ಮಧ್ಯಾಹ್ನ ನಂತರದ ಸಮಯವನ್ನ ಅವರು ಟ್ರಾವೆಲಿಂಗಿನಲ್ಲಿ ಯಾತ್ರೆಯಲ್ಲಿ ಕಳೆದ್ರು ಅಂತ ಅರ್ಥ. ಸೊ ಹಿಯರ್ ದೇ ಹ್ಯಾವ್ ಯೂಸ್ಡ್ ದ ವರ್ಡ್ ಯೆಸ್ಟರ್ಡೇ. We already know that it is a past tense. So if I say they are traveling, that is a present tense, we cannot use. Are andre travel ನಡೆಸ್ತಾ ಇದ್ದಾರೆ ಅನ್ನೋ ಅರ್ಥ, ಪ್ರೆಸೆಂಟ್ ಟೆನ್ಸ್ ಆಗತ್ತೆ, ವರ್ತಮಾನ ಕಾಲ. So that is wrong option. Now the next 3 options, again they have traveled the entire afternoon yesterday ಅಂದ್ರೆ ಅವರು ಟ್ರಾವೆಲಿಂಗ್ ನಡೆಸಿ ಇನ್ನು ಮೇ ಬಿ ದೇ ಆರ್ ಕಂಟಿನ್ಯೂಯಿಂಗ್ ದ ಟ್ರಾವೆಲ್ ಅನ್ನೋ ಅರ್ಥವನ್ನ ಕೊಡತ್ತೆ. ಅಪ್ ಟಿಲ್ ದ ಪ್ರೆಸೆಂಟ್ ಗೆ ಅದು ಮುಂದುವರೆದ್ರೆ ಹ್ಯಾವ್ ಅನ್ನೋದನ್ನ ಉಪಯೋಗಿಸಬಹುದು, ಹ್ಯಾಸ್ ಅಥವಾ ಹ್ಯಾವ್. ಬಟ್ ವಿ ನೋ ದಟ್ ದ ಟ್ರಾವೆಲಿಂಗ್ ಹ್ಯಾಸ್ ಸ್ಟಾಪ್ಡ್. ನಿನ್ನೆ ಮಧ್ಯಾಹ್ನ ನಂತರ ಸಂಪೂರ್ಣವಾಗಿ ಅವರು ಟ್ರಾವೆಲಿಂಗ್ ಇನ್ನಲ್ಲಿದ್ರು, ಆ ಬಳಿಕ ಅದನ್ನ ನಿಲ್ಸಿದ್ದಾರೆ ಅನ್ನೋ ಅರ್ಥವನ್ನ ಕೊಡ್ಬೇಕದು. ಸೊ ವಿ ಹ್ಯಾವ್ ಟು ಟ್ರಾವೆಲ್ಡ್ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗತ್ತೆ. ಟೂರಿಸ್ಟ್ ಟ್ರಾವೆಲ್ಡ್ ಟುಡೇ ಅಥವಾ ಯೆಸ್ಟರ್ಡೇ ಅಂತ ಹೇಳ್ಬೋದು. ಆದ್ರೆ ಎಂಟೈರ್ ಆಫ್ಟರ್ನೂನ್ ಅಂತ ಕೊಟ್ರೆ
ಡ್ಯೂರೇಷನ್ ನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಕಂಟಿನ್ಯೂಸ್ ಫಾರ್ಮ್ ಇರಬೇಕಾಗತ್ತೆ. ಸಂಪೂರ್ಣವಾದ ಇಡೀ ಮಧ್ಯಾಹ್ನ ನಂತರ ಅಂದ್ರೆ ಆ ಒಂದು ಡ್ಯೂರೇಷನ್ ಅನ್ನ ಮಾತಾಡ್ತಾ ಇದ್ದೇವೆ. ಸೊ ಹ್ಯಾಸ್ ಬೀನ್ ಟ್ರಾವೆಲಿಂಗ್ ಅನ್ನೋ ಅರ್ಥ ಕೊಡ್ಬೇಕು. ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಯೆಸ್ಟರ್ಡೇ, ನಿನ್ನೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ the tourist had been traveling the entire afternoon yesterday is the correct option. The fifth one is he dash studying all this afternoon and has just completed a chapter. ಅವನು ಈ ಸಂಪೂರ್ಣ ಮಧ್ಯಾಹ್ನ ನಂತರ ಓದ್ತಾನೇ ಇದ್ದ ಸ್ಟಡಿಂಗ್ ಆಲ್ ದಿಸ್ ಆಫ್ಟರ್ನೂನ್. ಸಂಪೂರ್ಣ ಆಫ್ಟರ್ನೂನ್ ಅಲ್ಲಿ ಅವನು ಓದ್ತಾನೆ ಇದ್ದ ಅಂಡ್ ಹ್ಯಾಸ್ ಜಸ್ಟ್ ಕಂಪ್ಲೀಟೆಡ್ ದ ಚಾಪ್ಟರ್. ಓದಿ ಕೊನೆಗೆ ಈಗಷ್ಟೇ ಅದು ಮುಕ್ತಾಯಗೊಂಡಿದೆ ಅನ್ನೋ ಅರ್ಥ. ಸೊ already there is one verb given here. ಒಂದು ಕ್ರಿಯಾಪದ ಕೊಟ್ಟಿದ್ದಾರೆ, just completed, ಈಗಷ್ಟೇ ಮುಗಿಸಿದ ಅನ್ನೋ ಒಂದು ವರ್ಬ್ ಆಲ್ರೆಡಿ ಇದೆ. ಈಗಾಗಲೇ ನಾನು ಹೇಳಿದಾಗೆ ಎರಡು ಪಾಸ್ಟ್ ಟೆನ್ಸ್ ನಲ್ಲಿದ್ದಾಗ, ಎರಡು ಭೂತಕಾಲದಲ್ಲಿದ್ದಾಗ ಒಂದು ಕ್ರಿಯೆ ಇನ್ನೊಂದಕ್ಕಿಂತ ಮುಂಚೆ ನಡೆದಿದೆ ಅಂತ ನಾವು ತೋರಿಸಬೇಕಾಗಿದ್ರೆ ಪಾರ್ಟಿಸಿಪಲ್ ಫಾರ್ಮ್ ಅಥವಾ ಹ್ಯಾಡ್ ಫಾರ್ಮ್ ಅನ್ನು ಉಪಯೋಗಿಸಬೇಕು. So the correct option here would be he had been studying all this afternoon and he has just completed the chapter. ಓದ್ತಾನೇ ಇದ್ದ, ಈಗಷ್ಟೇ ಮುಗಿಸಿದ. So it has to be had been studying. If we say have been studying, ಎರಡು ಕೂಡ have been studying and has just completed ಅನ್ನೋದು ತಪ್ಪಾಗತ್ತೆ. he have ಅಂತ ಹೇಳೋ ಹಾಗಿಲ್ಲ. he ಅನ್ನೋದು ಸಿಂಗ್ಯುಲರ್, have ಅನ್ನೋದನ್ನ ಪ್ಲೂರಲ್ಗೆ ಉಪಯೋಗಿಸ್ತೇವೆ, ಅದು ತಪ್ಪು. he shall be studying ಅಂದ್ರೆ ಫ್ಯೂಚರಿನ ಬಗ್ಗೆ ಮಾತಾಡೋದು. he is studying ಅಂದ್ರೆ ಈಗ ವರ್ತಮಾನ ಕಾಲದಲ್ಲಿ ಓದ್ತಾ ಇದ್ದಾನೆ ಅನ್ನೋ ಅರ್ಥ ಕೊಡುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ he had been studying. Sixth one, she dash in the garden right now. ರೈಟ್ ನೌ ಅನ್ನೋದನ್ನ ಕೊಟ್ಟಿದ್ದಾರೆ, ಅಂದ್ರೆ ಈಗ ನಡೀತಾ ಇರುವ ಕ್ರಿಯೆಯ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅವಳು ಗಾರ್ಡನ್ ನಲ್ಲಿ ಈಗ ಗಿಡವನ್ನ ನಡ್ತಾ ಇದ್ದಾಳೆ ಅನ್ನೋ ಅರ್ಥವನ್ನ ಕೊಡ್ಬೇಕು. therefore we cannot say planted or has planted, ಇದೆರಡು ಕೂಡ, ಅಥವಾ ಹ್ಯಾಡ್ ಬೀನ್ ಪ್ಲಾಂಟಿಂಗ್, ಇದು ಮೂರು ಕೂಡ ಭೂತಕಾಲದ ಬಗ್ಗೆ ಮಾತಾಡುವಂತಹ ಶಬ್ದಗಳು. ಸೊ ವಿ ಕ್ಯಾನ್ ನಾಟ್ ಸೇ ಪ್ಲಾಂಟೆಡ್ ಅಂತ ಇದೆ. ದೇರ್ ಇಸ್ ಓನ್ಲಿ ಒನ್ ಆಪ್ಷನ್ ದಟ್ ಇಸ್ ಲೆಫ್ಟ್ ಫಾರ್ ದ ಕರೆಂಟ್ ಟೈಮ್ ಆರ್ ವರ್ತಮಾನ ಕಾಲಕ್ಕೆ, ಪ್ರೆಸೆಂಟ್ ಟೆನ್ಸಿಗೆ. ಶಿ ಈಸ್ ಪ್ಲಾಂಟಿಂಗ್ ಇನ್ ದ ಗಾರ್ಡನ್ ರೈಟ್ ನೌ, ಈಗ ನಡೀತಾ ಇರುವಂತಹ ಕ್ರಿಯೆ. ಸೊ ಈಸ್ ಪ್ಲಾಂಟಿಂಗ್ ಇಸ್ ದ ಕರೆಕ್ಟ್ ಆಪ್ಷನ್. Seventh one, they dash watch a movie last night when the power went out. ಹಿಯರ್ ಲಾಸ್ಟ್ ನೈಟ್ ಅಂದ್ರೆ ನಿನ್ನೆ ರಾತ್ರಿ ಅವರು ಸಿನಿಮಾ ನೋಡ್ತಾ ಇದ್ದಾಗ ಪವರ್ ಹೋಯ್ತು ಅನ್ನೋ ಅರ್ಥ, ಕರೆಂಟ್ ಕಟ್ ಆಯ್ತು, ಪವರ್ ವೆಂಟ್ ಆಫ್. ಸೊ ದೇರ್ ಆರ್ ಟೂ ವರ್ಬ್ಸ್, ಒನ್ ಇಸ್ ದಿಸ್ ವರ್ಬ್, ದ ಅದರ್ ಒನ್ ಇಸ್ ಪವರ್ ವೆಂಟ್ ಔಟ್ ಇಸ್ ಅನದರ್ ವರ್ಬ್. ಟೂ ವರ್ಬ್ಸ್ ಆರ್ ದೇರ್. ಸೊ ಪವರ್ ವೆಂಟ್ ಔಟ್ ಅನ್ನೋದು ಈಗಾಗಲೇ ಭೂತಕಾಲದಲ್ಲಿದೆ. ಅದಕ್ಕಿಂತ ಮೊದಲು ಅಥವಾ ಅದ್ರ ಜೊತೆಗೆ ನಡೀತಾ ಇದ್ದಂತಹ ಇನ್ನೊಂದು ಕ್ರಿಯೆ ಇಲ್ಲಿ ವಾಚಿಂಗ್ ದ ಮೂವಿ. ಸೊ ಇಟ್ ಹ್ಯಾಸ್ ಟು ಬಿ ಇನ್ ದ ಪಾಸ್ಟ್ ಟೆನ್ಸ್, ನಿನ್ನೆ ನಡೆದ ಕ್ರಿಯೆ ಅದರಿಂದ ಪಾಸ್ಟ್ ಟೆನ್ಸ್ ಅಲ್ಲಿ ಇರಬೇಕು. ಬಟ್ ಪವರ್ ವೆಂಟ್ ಔಟ್ ಅನ್ನೋವಾಗ ನಡೀತಾ ಇದ್ದಂತ ಕ್ರಿಯೆ, ನಡೀತಾ ಇದ್ದದ್ದು ಅನ್ನೋದನ್ನ ಡ್ಯೂರೇಷನ್ ತೋರ್ಸೋದಕ್ಕೆ ನಾವು ಕಂಟಿನ್ಯೂಸ್ ಫಾರ್ಮ್ ಬೇಕಾಗತ್ತೆ. ಕಂಟಿನ್ಯೂಸ್ ಫಾರ್ಮ್ ಅಂದ್ರೆ ನಡೀತಾ ಇರುವ ಕ್ರಿಯೆ, ಅದಕ್ಕೆ ING ಫಾರ್ಮ್ ಅಂತ ಕರಿತೇವೆ. ಸೊ ವಾಚಿಂಗ್ ಅನ್ನೋ ಆಪ್ಷನ್ ಬರಲೇಬೇಕು. ಕರೆಂಟ್ ಹೋದಾಗ ಅವರು ಸಿನಿಮಾವನ್ನ ನೋಡ್ತಾ ನಡೀತಾ ಇದ್ದಂತ ಕ್ರಿಯೆ. ಸೊ ದೇರ್ ಆರ್ ವಾಚ್ಡ್ ಶುಡ್ ಬಿ ರಾಂಗ್ ಅಂಡ್ ಹ್ಯಾವ್ ವಾಚ್ಡ್ ಇಸ್ ರಾಂಗ್. ವಾಚ್ ಅನ್ನೋದು ಒಂದು ಪಾಯಿಂಟ್ ಅಲ್ಲಿ ನಡೆದಂತ ಕ್ರಿಯೆ ಅಲ್ಲ. ಸೊ ವಿ ಆರ್ ಲೆಫ್ಟ್ ವಿತ್ ಟೂ ಆಪ್ಷನ್ಸ್. ದೇ ಆರ್ ವಾಚಿಂಗ್ ಅಂದ್ರೆ ಏನಾಗುತ್ತೆ, ಅವ್ರು ಇವಾಗ ನೋಡ್ತಾ ಇದ್ದಾರೆ ಅಂತ ಆಗತ್ತೆ, ಅದು ತಪ್ಪು, ಪ್ರೆಸೆಂಟ್ ಟೆನ್ಸ್. ಸೊ ಇಟ್ ಹ್ಯಾಸ್ ಟು ಬಿ ಪಾಸ್ಟ್ ಟೆನ್ಸ್ ಅಂಡ್ ಕಂಟಿನ್ಯೂಸ್. ದೇ ಹ್ಯಾಡ್ ಬೀನ್ ವಾಚಿಂಗ್ ದ ಮೂವಿ. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. Eighth one, by next month she dash enough money to buy a new car. ಮುಂದಿನ ತಿಂಗಳಾಗುವಷ್ಟರ ಹೊತ್ತಿಗೆ ಅವಳು ಸಾಕಷ್ಟು ಹಣವನ್ನ ಅದಾಗ್ಲೇ ಸೇವ್ ಮಾಡಿರ್ತಾಳೆ. ಒಂದು ಹೊಸ ಕಾರನ್ನ ಖರೀದಿಸ್ಲಿಕ್ಕೆ ಸಾಕಷ್ಟು ಬೇಕಾದಷ್ಟು ಹಣವನ್ನ ಸಂಪಾದಿಸಿರ್ತಾಳೆ ಅಥವಾ ಸೇವ್ ಮಾಡಿರ್ತಾಳೆ ಅನ್ನೋ ಅರ್ಥವನ್ನ ಕೊಡ್ಬೇಕು. ಮುಂದಿನ ತಿಂಗಳಲ್ಲಿ ಆಗುವಂತ ಆಕ್ಷನ್ ಇದು. ಬೈ ನೆಕ್ಸ್ಟ್ ಮಂತ್ ಅಂದ್ರೆ ಮುಂದಿನ ತಿಂಗಳಲ್ಲಿ. ಇಟ್ ಹ್ಯಾಸ್ ಟು ಬಿ ಫ್ಯೂಚರ್. 4 ಉತ್ತರಗಳಲ್ಲಿ ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ರೆಡಿ ಫ್ಯೂಚರ್ ಆಪ್ಷನ್ಸ್ ಆರ್ ಗಿವನ್. ನೌ ಲೆಟ್ ಅಸ್ ಸಿ ವಿಚ್ ಇಸ್ ದ ಕರೆಕ್ಟ್ ಫ್ಯೂಚರ್ ಆಪ್ಷನ್. ಇದೀಗ ಯಾವ ರೀತಿಯ ವಾಕ್ಯ ಅಂದ್ರೆ, ನಾವು ವರ್ತಮಾನ ಕಾಲದಲ್ಲಿ ಇದ್ದುಕೊಂಡು ಬೀಯಿಂಗ್ ಇನ್ ದ ಪ್ರೆಸೆಂಟ್ ಟೆನ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಇನ್ ಫ್ಯೂಚರ್ ಎಟ್ ಒನ್ ಪರ್ಟಿಕ್ಯುಲರ್ ಟೈಮ್ ದ ಆಕ್ಷನ್ ಶುಡ್ ಬಿ ಓವರ್. ಮುಂದೆ ಭವಿಷ್ಯತ್ ಕಾಲದಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ತೆಗೆದುಕೊಂಡಾಗ ಆ ಕ್ರಿಯೆ ಮುಗಿದಿರ್ಬೇಕು. ಸೊ ಅಲ್ಲಿ ಪಾಸ್ಟ್ ಟೆನ್ಸ್ ಕೂಡ ಬರಬೇಕು. ಒಂದು ಪರ್ಟಿಕ್ಯುಲರ್ ಟೈಮಿನ ಬಗ್ಗೆ ಫ್ಯೂಚರ್ ಅಲ್ಲಿ ನೋಡಿದಾಗ ಅಲ್ಲಿಗೆ ಕ್ರಿಯೆ ಮುಗಿದಿರ್ಬೇಕು. ಸಾಕಷ್ಟು ಹಣ ಅವಳು ಸೇವ್ ಮಾಡಿರ್ಬೇಕು. ಮುಂದಿನ ತಿಂಗಳು ಈ ಸಮಯದ ಹೊತ್ತಿಗೆ ಸಾಕಷ್ಟು ಹಣ ಸೇವ್ ಮಾಡಿರ್ಬೇಕು.
So in that case we say by next month she will have saved enough money to buy a new car. ಶಿ ವಿಲ್ ಹ್ಯಾವ್ ಬೀನ್ ಸೇವಿಂಗ್ ಅಂದ್ರೆ ಏನಾಗುತ್ತೆ, ಅವಳು ಸಂಪಾದಿಸ್ತಾ ಇರ್ಬೇಕು, ಆ ಮಂತು ಮುಂದುವರಿಯುವಂತ ಆಕ್ಷನ್ ಅಂತ ಆಗತ್ತೆ. ಅಥವಾ ಶಿ ವಿಲ್ ಬಿ ಸೇವಿಂಗ್ ಅಂದ್ರೆ ಕಂಟಿನ್ಯೂಸ್ ಫಾರ್ಮ್ ಮತ್ತೆ ಬರುತ್ತೆ. ಶಿ ವಿಲ್ ಸೇವ್ ಅಂದ್ರೆ ಸೇವ್ ಮಾಡ್ತಾಳೆ ಅನ್ನೋ ಅರ್ಥವನ್ನ ಬರುತ್ತೆ. ಆದ್ರೆ ಅಷ್ಟರಲ್ಲಿ ಅವಳು ಸೇವ್ ಮಾಡಿಟ್ಟಿರ್ತಾಳೆ ಅನ್ನೋ ಅರ್ಥ. ಪಾಸ್ಟ್ ಟೆನ್ಸ್ ಅನ್ನು ಫ್ಯೂಚರ್ ಅಲ್ಲಿ ನಾವು ತರಬೇಕಾಗತ್ತೆ. ಸೊ ಶಿ ವಿಲ್ ಹ್ಯಾವ್ ಸೇವ್ಡ್ ಇನಫ್ ಮನಿ ಟು ಬೈ ಎ ನ್ಯೂ ಕಾರ್ ನೆಕ್ಸ್ಟ್ ಮಂತ್. 9th one, Anusha dashed the movie last week before she read the review. ಲಾಸ್ಟ್ ವೀಕ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ವೀಕ್ ಅಂದ್ರೆ ಕಳೆದ ವಾರದಲ್ಲಿ, ಪಾಸ್ಟ್ ಟೆನ್ಸ್ ಆಲ್ರೆಡಿ. ಸೊ ವಿ ಕ್ಯಾನ್ ನಾಟ್ ಸೇ ಶಲ್ ವಾಚ್, ದಟ್ ಈಸ್ ಅ ಫ್ಯೂಚರ್. ಅಗೇನ್ ವಿಲ್ ಬಿ ವಾಚಿಂಗ್ ಇಸ್ ರಾಂಗ್, ದಟ್ ಈಸ್ ಅಗೇನ್ ಫ್ಯೂಚರ್. ಆರ್ ಈಸ್ ವಾಚ್ಡ್ ಅನ್ನೋದನ್ನ ಹೇಳೋ ಹಾಗಿಲ್ಲ. ಅಥವಾ ಮೂವಿ ಈಸ್ ವಾಚ್ಡ್ ಆ ರೀತಿಯ ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಬರುತ್ತೆ, ಅದು ತಪ್ಪಾಗತ್ತೆ. ಇಲ್ಲಿ ಅರ್ಥ ಏನ್ ಬರ್ಬೇಕಂದ್ರೆ, ಅನುಷಾ ಸಿನಿಮಾದ ರಿವ್ಯೂ ಅನ್ನ ಓದುವುದಕ್ಕಿಂತ ಮುಂಚೆ ಅದಾಗ್ಲೇ ಸಿನಿಮಾವನ್ನ ನೋಡಿ ಆಗಿತ್ತು ಅಂತ. ಎರಡು ಆಕ್ಷನ್ ಇದೆ. ಒಂದು ರೀಡಿಂಗ್ ದ ರಿವ್ಯೂ ಒಂದು ಆಕ್ಷನ್, ಅಥವಾ ವಾಚಿಂಗ್ ದ ಮೂವಿ ಅನಾದರ್ ಆಕ್ಷನ್. ಈ ಎರಡು ಆಕ್ಷನ್ಗಳಲ್ಲಿ ಮೊದಲು ನಡೆದಿರೋದು ಯಾವುದು? ಮೊದಲಿಗೆ ಅವಳು ಸಿನಿಮಾ ನೋಡಿದ್ಲು, ಆ ಬಳಿಕ ರಿವ್ಯೂ ಅನ್ನ ಓದಿದ್ಲು. ಸೊ ವಿಚ್ ಎವರ್ ಅಮಂಗ್ ದ ಟೂ ಪಾಸ್ಟ್ ಆಕ್ಷನ್, ಈಗಾಗಲೇ ನಡೆದು ಹೋಗಿರುವಂತ ಎರಡು ಆಕ್ಷನ್ಗಳಲ್ಲಿ ಮೊದಲು ನಡೆದ ಆಕ್ಷನ್ಗೆ ವಿ ಹ್ಯಾವ್ ಟು ಯೂಸ್ ದ verb 3 had form. So she had watched the movie last week before she read the review. And the last question, by the time they arrive the party dash end anta barbekartha. ಕೊನೆಗೂ ಅವರು ಬರುವಷ್ಟು ಹೊತ್ತಿಗೆ ಅವರು ತಲುಪುವಷ್ಟರಲ್ಲಿ ಪಾರ್ಟಿ ಮುಗ್ದೋಗಿರತ್ತೆ ಅನ್ನೋ ಅರ್ಥವನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಬಿ ಆಪ್ಷನ್, ಬೈ ದ ಟೈಮ್ ದೇ ಅರೈವ್ ದ ಪಾರ್ಟಿ ಹ್ಯಾಸ್ ಬೀನ್ ಎಂಡಿಂಗ್ ಅಂದ್ರೆ ಮುಗಿತಾ ಇದೆ ಅನ್ನೋ ಅರ್ಥವನ್ನ ಕೊಡತ್ತೆ. ಇವಾಗ ಮುಗಿತಾ ಇದೆ ಅಂತ. ನಾವು ಮಾತಾಡ್ತಾ ಇರೋದು ಫ್ಯೂಚರ್ನ ಬಗ್ಗೆ. ಮುಂದೆ ಫ್ಯೂಚರ್ನಲ್ಲಿ ಇನ್ನು ಕೆಲವು ಸಮಯದಲ್ಲಿ ಅವರು ಕೊನೆಗೂ ಬರುವಷ್ಟರಲ್ಲಿ ಪಾರ್ಟಿ ಮುಗ್ದಿರತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಫ್ಯೂಚರ್ ಓನ್ಲಿ. ಸೊ ವಿಲ್ ಅನ್ನೋ ಉತ್ತರ ಬರಲೇಬೇಕು. ಸೊ ವಿ ಹ್ಯಾವ್ ಓನ್ಲಿ ಟೂ ಆಪ್ಷನ್ಸ್ ಲೆಫ್ಟ್, ಎ ಅಥವಾ ಸಿ ಮಾತ್ರ ಇದೆ. ಹ್ಯಾಸ್ ಎಂಡೆಡ್ ಅನ್ನೋದು ಕೂಡ ತಪ್ಪಾಗತ್ತೆ, ಈಗಾಗಲೇ ಮುಗ್ದಿದೆ ಅನ್ನೋ ಅರ್ಥ ಕೊಡತ್ತೆ. ಈಗ ಈ ಎರಡು ವಾಕ್ಯಗಳಲ್ಲಿ, ಈ ಎರಡು ಆಪ್ಷನ್ಗಳಲ್ಲಿ ಸರಿಯಾದ ಫ್ಯೂಚರ್ ಯಾವುದು? ಸಿ ಆಪ್ಷನ್ ವಿಲ್ ಹ್ಯಾಡ್ ಎಂಡೆಡ್ ಅಂತ ಕೊಟ್ಟಿದ್ದಾರೆ. ವಿಲ್ಲಿನ ಜೊತೆಗೆ ನಾವು ಹ್ಯಾಡ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ವಿಲ್ ಜೊತೆ ಹ್ಯಾವ್ ಮಾತ್ರ ಬರ್ಬೋದು, ವಿಲ್ ಹ್ಯಾವ್. ಸೊ ವಿಲ್ ಹ್ಯಾಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ಗೆ ಯೂಸ್ ಮಾಡುವ ಟರ್ಮ್ ಆದ ಕಾರಣ ಫ್ಯೂಚರ್ನ ಜೊತೆಗೆ ಯೂಸ್ ಮಾಡೋ ಹಾಗಿಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ ಬೈ ದ ಟೈಮ್ ದೇ ಅರೈವ್ ದ ಪಾರ್ಟಿ ವಿಲ್ ಹ್ಯಾವ್ ಎಂಡೆಡ್. ವಿಲ್ ಅಂದ್ರೆ ಫ್ಯೂಚರ್ ಕೂಡ ಬಂತಲ್ಲಿ, ಎಂಡೆಡ್ ಅಂದ್ರೆ ಮುಗ್ದು ಹೋಗಿರತ್ತೆ ಅನ್ನೋ ಪಾಸ್ಟ್ ಟೆನ್ಸ್ ಕೂಡ ಅದರಲ್ಲಿ ಬಂತು. So this is the correct option. With this we are done with the model questions related to the topic tenses. I hope you have understood. Thank you.